ಈ ಕಾರ್ ಗಾಡಿಗೆ ಗಾಲಿನೇ ಇಲ್ಲ, ಆದರೂ ಇದಕ್ಕೆ ಮುಂದೆ ಹೋಗೋ ಆಸೆ. ಹೌದೇನಿಲ್ರಿ? ನನ್ನ ಚಾನಲ್ ಪರಿಸ್ಥಿತಿನೂ ಹಂಗಾಗೈತಿ, ಗಾಲಿನೇ ಇಲ್ದಂಗೆ ಆಗೈತಿ. ಯಾಕೆ ಮುಂದೆ ಹೊಂಟಿಲ್ಲ ಅನ್ನೋದು ಗೊತ್ತಿಲ್ಲ. ಈ ಕಾರ್ ಗಾಡಿಗೆ ಗಾಲಿ ಹಚ್ಚೋ ಜವಾಬ್ದಾರಿ ನಂದು, ಈ ಚಾನಲ್ನ ಮುಂದುವರ್ಸೋ ಜವಾಬ್ದಾರಿ ನಿಮ್ದು. ಸೊ ಇವತ್ತಿನ ಟಾಪಿಕಿಗೆ ಬರೋಣಂತ. ಮುಂದೆ ಬರೆಸ್ತೀರಿ, ನನಗೆ ಗುರ್ತೈತಿ, ನಿಮ್ಮ ಮೇಲೆ ವಿಶ್ವಾಸ ಐತೆ ನನಗೆ. ಇವತ್ತು ನಾನು ಕ್ರಿಸ್ಪಿ ಆಗಿರೋ ಅಂಥ ಪನೀರ್ ಮಾಡ್ಬೇಕಂತ ಅದೀನಿ. ಅದನ್ನು ಸ್ವಲ್ಪ ಸಾಸಸ್ ಜೊತೆ ಎಕ್ಸ್ಟ್ರಾರ್ಡಿನರಿಯಾಗಿ ಟೇಸ್ಟ್ ಬರ್ತೈತಿ. ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿರೋ ಅನ್ನೋದು ನಂಗೆ ಗುರ್ತೈತಿ. ಆ ಟೇಸ್ಟನ್ನು ಹೆಂಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ, ಬರ್ರಿ. ಸೊ ಫಸ್ಟ್ ಆಫ್ ಆಲ್ ಪನೀರ್ ಕ್ರಿಸ್ಪಿ ಮಾಡ್ಕೊಳಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪನೀರನ್ನು ನಾನು ಟ್ರಯಾಂಗಲ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. ಸೊ ಇವತ್ತಿನೀಗ ಫಸ್ಟಿಗೆ ಕೋಟಿಂಗ್ ಮಾಡ್ಕೊಳ್ಳೋಣ ಅಂತ. ಕೋಟಿಂಗ್ ಮಾಡ್ಕೊಳಕ್ಕೆ ಏನು ಮಾಡ್ತೇನೆ ಅಂತ ತೋರಿಸ್ತೀನಿ ಬರ್ರಿ. ಒಂದು ಬೌಲ್ ಒಳಗೆ ಪನೀರನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಪನೀರನ್ನು ನಾನು 200 ಗ್ರಾಮ್ಸ್ ತೊಗೊಂಡೇನಿ. ಈಗ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಹಾಕೊಳ್ಳೋಣ. ನೆನಪಿರಲಿ, ಇದನ್ನು ಭಾಳ ಹಾರ್ಶಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಜೆಂಟಲಿ ಇದನ್ನು ಟಾಸ್ ಮಾಡಿದ್ರೆ ಸಾಕು. ಅಂದ್ರೆ ಪನೀರ್ ಒಳಗಿರುವಂಥ ನೀರಿಗೆ ಕಾರ್ನ್ಫ್ಲವರ್ ಹೋಗಿ ಅಂಟ್ಕೊಂತಂದ್ರೆ ಪರ್ಫೆಕ್ಟ್ ಆಗಿರೋ ಕೋಟಿಂಗ್ ರೆಡಿ ಆಕೈತಿ. ಈಗ ಈ ರೀತಿ ಇದನ್ನು ಟಾಸ್ ಮಾಡ್ಕೊಳ್ಳೋಣ. ಈಗ ಟಾಸ್ ಮಾಡ್ಕೊಂಡು ಆಗೈತಿ. ಇದಕ್ಕೆ ಬೇಕಾದ್ರೆ ಇನ್ನೊಂದ್ಸಲ ನೀವು ಕಾರ್ನ್ಫ್ಲವರ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಜೆಂಟಲಿ ಮತ್ತೊಮ್ಮೆ ಟಾಸ್ ಮಾಡ್ಕೊರಿ. ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಅಂತ. ಪನೀರನ್ನು ನಾವು ಟೋಟಲಿ 2 ಹಂತದಾಗ ಕರ್ಕೊಳ್ಳೋಣ ಅಂತ. ಫಸ್ಟಿಗೆ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಗ್ಯಾಸ್ ಇಟ್ಕೊಂಡೆ, ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡೆ. ಈಗ ಇದ್ರ ಮೇಲೆ ಒಂದು ಅಲ್ಯೂಮಿನಿಯಂ ಕಡಾಯಿನ ಇಟ್ಕೊಳಕತ್ತೀನಿ. ಇದಕ್ಕೆ ಕರ್ಕೊಳಕ್ಕೆ ಎಷ್ಟು ಬೇಕಿರಲ್ಲ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋಣ ಅಂತ. ಎಣ್ಣೆ ಬಿಸಿ ಆಗೈತಿ. ಪನೀರನ್ನು ನಾವೇನು ಕೋಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವತ್ತನ್ನ ಈಗ ಇದ್ರೊಳಗೆ ಹಾಕೊಳ್ಳೋಣ ಅಂತ. ಎಲ್ಲಾನು ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, 2-3 ಬ್ಯಾಚ್ನಾಗ ಕರ್ಕೋರಿ. 6-7 ಪೀಸ್ ಪನೀರನ್ನು ಮಾತ್ರ ಹಾಕಿ ಕರ್ಕೋರಿ. ಎಲ್ಲಾನು ಒಮ್ಮೆ ಹೊಯ್ದಡಲ್ಲಂತೆ ಹಾಕಿ ಕರ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾಕೈತಿ, ಎಣ್ಣೆ ಒಮ್ಮೆ ಕೂಲ್ ಡೌನ್ ಆಕೈತಿ. ಎಣ್ಣೆ ಒಮ್ಮೆ ತಣ್ಣಗಾತಂದ್ರೆ ಕೋಟಿಂಗ್ ಸರಿಯಾಗಿ ಕೊಡಂಗಿಲ್ಲ. ಆಮೇಲೆ ಪನೀರ್ ಒಳಗೆ ಎಣ್ಣೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೋಡ್ರಿ, ಅಗದಿ ಲೈಟಾಗಿ ಕರ್ಕೋಬೇಕು ಫಸ್ಟ್ ಬ್ಯಾಚ್ನಾಗ. ಈಗ ಇದೇ ರೀತಿ ನಾವು ಎಲ್ಲ ಪನೀರನ್ನು ಕರ್ಕೊಳ್ಳೋಣಂತ. ನೋಡ್ರಿ, ಎಲ್ಲ ಪನೀರು ಅಗದಿ ಲೈಟ್ ಗೋಲ್ಡನ್ ಕಲರ್ ಅನ್ನೋಕೆ ಹಂಗೇನೆ ಇಲ್ಲ, ಆ ರೇಂಜಿಗೆ ಕರ್ಕೊಂಡೆ ನೀವತ್ನ. ಸೊ ಈ ರೇಂಜಿಗೆ ಕರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ಪನೀರ್ ಕ್ರಿಸ್ಪಿಗೆ ಬೇಕಾಗಿರುವಂಥ ಸಾಸನ್ನು ರೆಡಿ ಮಾಡ್ಕೊಳ್ಳೋಣಂತ. ಇದ್ರ ಸಲುವಾಗಿ ನಾನು ಸಣ್ಣ ಒಲಿ ಮೇಲೆ ಇಟ್ಕೊಂಡ ಮಾಡಾಕತ್ತೇನೆ ಅಡಿಗೆ. ಯಾಕಪ್ಪ ಅಂತಂದ್ರೆ ಸಾಸಸ್ ಎಲ್ಲ ಲಘು ಹೊತ್ತಾವ, ಅದರ ಸಲುವಾಗಿ ಸಣ್ಣ ಒಲಿ ಮೇಲೆ ಇಟ್ಕೊಂಡೆ, ಸಣ್ಣ ಗ್ಯಾಸ್ನಾಗ ಇಟ್ಕೊಂಡ ಅಡಿಗೆ ಮಾಡ್ತೇನಂತ. ಫಸ್ಟಿಗೆ ಇದ್ರ ಮೇಲೆ ಒಂದು ವಾಕನ್ನು ಇಟ್ಕೊಂಡೆ ನಾನು. ವಾಕ್ ಚಂದಗೆ ಕಾಯಲಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣಂತ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಈಗ ಇದ್ರೊಳಗೆ ಅಲ್ಲ ಹಾಕೊಳ್ಳೋಣಂತ, ಅಂದ್ರೆ ಶುಂಠಿ, ಹಸಿ ಶುಂಠಿ ಹಾಕೊಳಕತ್ತೇನೆ ನಾನು. 1 ಇಂಚ್ ಅಷ್ಟು ಐತಿ, ಫೈನ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದ. ಈಗ ಬೆಳ್ಳುಳ್ಳಿನ ಹಾಕೊಳ್ಳೋಣಂತ. ಇದು 8 ರಿಂದ 10 ಎಸಳ, ದೊಡ್ಡ ಸಣ್ಣ ಇದ್ದು ಅಂದ್ರೆ ಒಂದು 20 ಎಸಳ ಹಾಕ್ರಿ. ಇದನ್ನು ಕೂಡ ನಾವು ಫೈನ್ಲಿ ಚಾಪ್ ಮಾಡಿ ಇಟ್ಕೊಂಡೇವಿ. ಈಗ ಇದಾದ್ಮೇಲೆ ಇದ್ರೊಳಗೆ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನಿ. ಯಾಕಂದ್ರೆ ಸ್ವಲ್ಪ ಚೈನೀಸ್ ಫೀಲ್ ಕೊಡ್ಲಿ ಅಂತೇಳಿ ಅವತ್ತೂ ಕೂಡ ಆ್ಯಡ್ ಮಾಡ್ಕೊಳಕತ್ತೇನೆ. ಹಂಗ ಒಂದು 2 ಕೆಂಪು ಮೆಣಸಿನ್ಕಾಯಿ ಅಂದ್ರೆ ಹಣ್ಣು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳಕತ್ತೇನೆ. ಈಗ ಇವತ್ತನ್ನೆಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಮಿಕ್ಸ್ ಮಾಡ್ಕೊಳ್ಳೋಂತ. ಭಾಳ ಓವರೂ ಮಿಕ್ಸ್ ಮಾಡಿ ಭಾಳ ಇದನ್ನ ಮಾಡಕೋಬೇಡ್ರಿ, ಭಾಳ ಹೊತ್ತು ಹೊತ್ತಿಸಾಕೋಬೇಡ್ರಿ. ಸ್ವಲ್ಪ ಹಸಿ ವಾಸನೆ ಇರಬೇಕು ಅದ್ರೊಳಗೆ, ಪೂರಾ ಹಸಿ ವಾಸನೆನೂ ತೆಗ್ಯಾಕೋಬೇಡ್ರಿ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ತಪ್ಪಲ ಇರ್ತೈತಲ್ರಿ, ಉಳ್ಳಾಗಡ್ಡಿ ತಪ್ಪಲು ಹಿಂದ್ಗಡೆ ಏನು ಉಳ್ಳಾಗಡ್ಡಿ ಇರ್ತೈತಲ್ಲ, ಆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಅದನ್ನ ಹಾಕೊಳಕತ್ತೇನೆ ನಾನಿಲ್ಲೇ. ಈಗ ಡೊಣ್ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಈಗ ಉಳ್ಳಾಗಡ್ಡಿ ತಪ್ಪಲ ಹಾಕೊಳ್ಳೋಣ ಅಂತ. ಈಗ ಇವತ್ತನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಭಾಳ ಬೇಡ, ಒಂದು 30 ಸೆಕೆಂಡ್ಸ್ ಮಟ್ಟ ಸ್ಟರ್ ಮಾಡ್ಕೊಳ್ಳೋಣ. ಈಗ ನನ್ನ ಫೇವ್ರೇಟ್ ಸ್ಟೇಜಿಗೆ ಬಂದು ನೋಡ್ರಿ, ನಾನು ಸಾಸಸ್. ಫಸ್ಟಿಗೆ ಇದ್ರೊಳಗೆ ಟೊಮೆಟೊ ಸಾಸನ್ನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡೇನಿ. ಸೀಜ್ವಾನ್ ಚಟ್ನಿ ಒಂದು 2 ಟೇಬಲ್ ಸ್ಪೂನ್, ಸೋಯಾ ಸಾಸ್ 1 ಟೇಬಲ್ ಸ್ಪೂನ್, ವಿನೆಗರ್ 1 ಟೇಬಲ್ ಸ್ಪೂನ್. ಈಗ ಇದನ್ನೆಲ್ಲ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸಾಸಸ್ ಸ್ವಲ್ಪ ಕುದಿಬೇಕು, ಭಾಳನೂ ಅಲ್ಲ. ಈಗ ಒಂದು ಕಾರ್ನ್ ಸ್ಲರಿನ ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡ್ರಿ, ಈ ಬೌಲ್ ಒಳಗೆ ಬರೋಬ್ಬರ 1 ಟೇಬಲ್ ಸ್ಪೂನ್ ಅಷ್ಟನ್ನ ಇದನ್ನ ಉಳ್ದೈತಿ ಕಾರ್ನ್ಫ್ಲವರ್. ಈಗ ಅದ್ರೊಳಗೆ ನೀರನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ತೆಳ್ಳಗಾಗಬೇಕಾ, ಭಾಳ ಗಟ್ಟಿ ಅಲ್ಲ, ಆ ರೀತಿ ಮಿಕ್ಸ್ ಮಾಡ್ಕೊರಿ. ಈಗ ಇದನ್ನು ಬಡ ತೊಗೊಂಬಂದ ಇದ್ರೊಳಗೆ ಹಾಕೊಳ್ಳೋಣ ಅಂತ. ಈಗ ಇದನ್ನು ಚಂದಾಗೆ ಸ್ಟರ್ ಮಾಡ್ಕೊಳ್ಳೋಣ. ಯಾಕೆ ನಾನು ಸ್ಲರಿ ಹಾಕಿದ್ನಿ, ಕಾರ್ನ್ ಸ್ಲರಿ ಅಂತ ಹೇಳತ್ತೇನೆ ನಿಮಗೆ, ಸ್ವಲ್ಪ ಸ್ಟಿಕಿನೆಸ್ ಇರಬೇಕು. ಅಂದ್ರೆ ಅದು ಇದಕ್ಕೆ ಅಂಟ್ಕೋತೈತಿ ಪನೀರಿಗೆ, ಇಲ್ಲಾಂದ್ರೆ ಅಂಟ್ಕೊಳಂಗಿಲ್ಲ. ಸೊ ಈಗ ಇದನ್ನು ಒಂದು ಲೈಟ್ ಕುದಿ ಬರೋ ಮಟ್ಟ ಸ್ಟರ್ ಮಾಡ್ಕೊಳ್ಳೋಣ ಅಂತ. ಈಗ ಇದ್ರೊಳಗೆ ಕುದಿ ನೀರನ್ನು 1 ರಿಂದ 1.5 ಗ್ಲಾಸ್ ಅಷ್ಟು ಹಾಕೊಳ್ಳೋಣ. ಯಾಕಂದ್ರೆ ನಾವು 200 ಗ್ರಾಮ್ ಪನೀರ್ ತೊಗೊಂಡೇವಿ, ಅದಕ್ಕೆಲ್ಲದಕ್ಕೂ ಸಾಸ್ ಆಗ್ಬೇಕನ್ನೋ ಉದ್ದೇಶಕ್ಕೆ ಕರೆಕ್ಟಾಗಿ ನಾವು 1.5 ಗ್ಲಾಸ್ ನೀರು ಹಾಕೊಳ್ತೇವೆ. ಸಣ್ಣ ಗ್ಲಾಸ್, ದೊಡ್ಡ ಗ್ಲಾಸ್ ಅಲ್ಲಿ. ಮತ್ತು
ಈಗಿದ ಒಂದು ಕುದಿ ಬರೆಯೋಕ್ಕಿಂತ ಮುಂಚೆ ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಳತ್ತೀನಿ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿಗೆ ನಮ್ಮ ಸಾಸ್ ರೆಡಿ ಆಗೈತಿ. ಈಗ ಏನೇನೇನಿಲ್ಲ ಈಚೆ ಕಡೆ ವಾಪಸ್ ಬರ್ರಿ. ಇನ್ನೊಂದು ಹಂತದಾಗ ನಾವು ಪನ್ನೀರನ್ನು ಕರ್ಕೋಬೇಕಂತ ಹೇಳಿದ್ನಲ್ಲ ಅವನ್ನ ಕರ್ಕೊಳ್ಳೋಣ ಅಂತ. ಎಣ್ಣೆ ಭಾಳ ಬಿಸಿ ಇರ್ಬೇಕು, ಫುಲ್ ಹಾಟ್ ಮಾಡ್ರಿ, ಅಂದ್ರೆ ಜೋರಾಗೆ ಗ್ಯಾಸ್ ಇಡ್ರಿ. ಎಣ್ಣೆ ಹಿಂಗೆ ಉಗಾ ಬರ್ತಿರ್ತೈತೆ ನೋಡ್ರಿ, ಹೊಗಿಗತ್ತೆ. ಹಂಗೆ ಹೊಗಿ ಬರೋ ಟೈಮ್ನಾಗ ಪನ್ನೀರನ್ನು ಎಣ್ಣೆ ಒಳಗೆ ಹಾಕೊಳ್ಳೋಣ ಅಂತ. ಈಗ ಭಾಳ ಬೇಡ, ಒಂದು 30 ಸೆಕೆಂಡ್ಸ್ ಮಟ್ಟ ಇವನ್ನ ಕರ್ಕೊಳ್ಳೋಣ. ನೋಡ್ರಿ ಮೇಲ್ಗಡೆ ಹೆಂಗೆ ಹೊತ್ತಿದಂಗೆ ಬರತ್ತೈತಲ್ಲ, ಅದು ಬರ್ಬೇಕು. ಹಂಗೆ ಭಾಳನು ಹೊತ್ತಿಸಾಕೋಬೇಡ್ರಿ ಮತ್ತೆ ಹಂಗಂತೇಳಿ. ಈಗ ಇವತ್ತನ್ನ ಬಡ ತೆಗೆದ ಸೈಡಿಗೆ ಇಟ್ಕೊಳ್ಳೋಣ ಅಂತ. ಸೊ ಲೈಟಾಗಿ ತಣ್ಣಗಾದ್ರೆ ಸಾಕು, ಭಾಳ ಹೊತ್ತು ಬಿಡಾಕೋಬೇಡ್ರಿ. ಪಟ್ನ ಈಗ ಇದನ್ನ ತಗೊಂಡು ಸಾಸ್ ಒಳಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಭಾಳ ಹೊತ್ತನ ಈಗ ಇದನ್ನ ಮಿಕ್ಸ್ ಮಾಡ್ಕೊಂತ ಕುಂಡ್ರಾಕೋಬೇಡ್ರಿ, ಯಾಕಂದ್ರೆ ಕ್ರಿಸ್ಪಿ ಆಗಿರುವಂಥ ನಮ್ಮ ಪನ್ನೀರ ಮತ್ತೆ ವಾಪಸ್ ಸೋಗೆ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಸೊ ಅಷ್ಟ್ರಾಗ ನಾವು ಏನು ಮಾಡೋಣ, ಬಡ ಈ ಸೈಡ್ ಸರ್ವಿಂಗ್ ಮಾಡ್ಕೊಳ್ಳೋಣ ಅಂತ ಬರ್ರಿ. ನೋಡ್ರಿ ಈಚೆ ಕಡೆ ಡೆಕೋರೇಟ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನ ಸರ್ವ್ ಮಾಡ್ತೇನೆ. ನೀವು ಅಲ್ಲಿ ಮಟ್ಟ ಹೋಗಿ ಏನು ಮಾಡ್ತೀರಿ, ಬಡ ಸಿನಿಮಾಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡ್ಕೊಂಡು ಬರ್ರಿ. ನನ್ನ ಸ್ಟೈಲ್ನಾಗ ನಾ ಹೆಂಗೆ ಸರ್ವ್ ಮಾಡಿದ್ನಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಫೈನಲಿ ನಮ್ಮ ಪನ್ನೀರ್ ಕ್ರಿಸ್ಪಿ ಅಂತೂ ರೆಡಿ ಆಗೈತೆ ನೋಡ್ರಿಪ್ಪ. ಕ್ರಿಸ್ಪಿನೂ ಐತಿ, ಸ್ಪೈಸಿನೂ ಐತಿ, ಫುಲ್ ಆಫ್ ಸಾಸಸ್ ಆ್ಯಂಡ್ ಜ್ಯೂಸಿ ಆಗೈತಿ. ಯಾಕಂದ್ರೆ ನಂಗೆ ಗುರ್ತೈತಿ, ಅದ್ರ ಸಲುವಾಗಿ ಹೇಳಾಕತ್ತೇನೆ ನಾನು ನಿಮ್ಗೆ. ಈಗ ತಿಂದು ಟೇಸ್ಟ್ ಮಾಡಿ ಹೇಳ್ತೇನಂತ ಹೆಂಗಾಗೈತೆ ಅಂತೇಳಿ. ಸೊ ಭಾಳ ತಾತ ಇದನ್ನ ಸರ್ವ್ ಮಾಡಿಟ್ಟು ಫೋಟೋ ತಗೊಳತ್ಲಿ ಅಂದ್ರೆ ಸ್ವಲ್ಪ ಟೈಮ್ ಆಗೈತಿ. ಅದನ್ನ ತಿನ್ನಾಕ ಎಕ್ಸೈಟೆಡ್ ಭಾಳ ಅದೇನ್ರಿಪ್ಪ. ಪಯ್ಯಾಕೋಬಿಡ್ರಿಪ್ಪ ಎಷ್ಟು ಕೊರಿತಿ ಅಂತೇಳಿ. ನಿಮ್ಮ ಜೊತೆ ಮಾತಾಡಕ್ಕೆ ನಂಗೆ ಭಾಳ ಇಷ್ಟ, ಅದಕ್ಕೆ ಫುಲ್ ಹಿಂಗೆ ಸಾಸ್ ಹಚ್ಕೊಳ್ಳೋಣಂತ. ಹೆಂಗೆ ಅನ್ನೋದೈತಿ. ಹೆಲ್ದಿ, ಟೇಸ್ಟಿ, ಫುಲ್ ಆಫ್ ವೆಜೀಸ್. ಯಾಕಂದ್ರೆ ಇರೋ ಕ್ಯಾಪ್ಸಿಕಮ್ ಹಾಕ್ಯಾನ ನಾನು, ಆಮೇಲೆ ಸ್ಪ್ರಿಂಗ್ ಆನಿಯನ್, ಸಾಸಸ್ ಅದಾವ ಇಲ್ಲಂತಿಲ್ಲ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗೈತಿ. ನೀವು ಹೊರಗಡೆ ಹೋಗಿ ಗೋಬಿ ಮಂಚೂರಿ ತಿನ್ನೋಕ್ಕಿಂತನೂ ಮನ್ಯಾಗ ಈ ರೀತಿ ಮಾಡ್ಕೊಂಡು ತಿಂದ್ರೆ ಒಂದು 100 ರೂಪಾಯಿ ಒಳಗೆ ಕೆಲಸ ಮುಗಿತದೆ ನೋಡ್ರಿ. ಬರೀ 100 ರೂಪಾಯಿ. ಏನು ಹೇಳ್ತಾನ 100 ರೂಪಾಯಿ. ರಾಹುಲ್ ಎಷ್ಟು ಕೊಟ್ಟಿವಪ್ಪ ಪನ್ನೀರಿಗೆ? 60 ರೂಪಾಯಿ. ಮತ್ತು ಇವು ಪಲ್ಯಗಳಿಗೆ 20 ರೂಪಾಯಿ. ಮತ್ತು ಉಳ್ಕಿದ ಸಾಸ್ ಎಲ್ಲ ಟೋಟಲ್ 100 ರೂಪಾಯಿನಾಗ ಕೆಲಸ ಮುಗಿದೈತೆ ನೋಡ್ರಿ. 100 ರೂಪಾಯಿ ಸಂತಿ ಮನ್ಯಾನ ಮಂದಿ ಓಸರು ತಿನ್ಬೋದು. ಒಂದು 5-6 ಮಂದಿ ತಿನ್ನುವಷ್ಟು ಆಗೈತಿ ಇದು. ಬರೀ 200 ಗ್ರಾಮ್ ಪನ್ನೀರ್ ಯೂಸ್ ಮಾಡ್ಯಾನ ನಾನು. ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಟೇಸ್ಟ್. ನೀವು ಮನೆಯೊಳಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಈ ವಿಂಟರ್ ಸೀಸನ್ನಾಗ ಪನ್ನೀರ್ ತಿನ್ಬೇಕು, ಮತ್ತು ಖಾರ ಅಂತ ತಿಂದ್ರೆ ಒಂದು ಸ್ವಲ್ಪ ಮೈ ಬೆಚ್ಚಗಿರ್ತೈತಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೇನು ಮಾಡ್ಬೇಕು ಅನ್ನೋದನ್ನು ತಿಳಿಸ್ರಿ. ಮತ್ತೊಂದು ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.